ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಬೆಲೆ ನಿಗದಿಗೆ ಒತ್ತಾಯಿಸಿ ರೈತರು ಬೃಹತ್ ಹೋರಾಟವನ್ನ ಮಾಡಿದ್ರು. ಹೀಗಾಗಿ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಕಬ್ಬು ಬೆಲೆ ನಿಗದಿ ಮಾಡಿತ್ತು. ಬೀದರ್ನಲ್ಲೂ ಕೂಡ ಪ್ರತಿ ಟನ್ ಕಬ್ಬಿಗೆ 2,950 ರೂಪಾಯಿ ನಿಗದಿ ಮಾಡಲಾಗಿದೆ. ಸಕ್ಕರೆ ಕಾರ್ಖಾನೆಗಳು ನುಡಿದಂತೆ ನಡೆಯದಿದ್ರೆ ಫೆಬ್ರವರಿ ಮೊದಲನೇ ವಾರದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಬ್ಬು ಬೆಳೆಗಾರರ ಗೋಳು ಕೇಳೋರ್ಯಾರು? ಬೆಂಬಲ ಬೆಲೆ ಸಿಗದೆ ಅನ್ನದಾತರ ಪರದಾಟ. ಕಬ್ಬು ಬೆಳೆಗಾರರು ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಬೆಲೆಗೆ ಆಗ್ರಹಿಸಿ ಹೋರಾಟದ ಹಾದಿ ಹಿಡಿದಿದ್ದರು. ರೈತರ ಹೋರಾಟ ಕೆಲವು ಕಡೆ ವಿಕೋಪಕ್ಕೆ ತಿರುಗಿತ್ತು. ಇನ್ನೇನು ಪರಿಸ್ಥಿತಿ ಕೈಮೀರಿ ಹೋಯಿತು ಅನ್ನುವಷ್ಟರಲ್ಲೇ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಬೆಲೆ ನಿಗದಿ ಮಾಡಿತ್ತು. ಗಡಿ ಜಿಲ್ಲೆ ಬೀದರ್ನಲ್ಲೂ ಕೂಡ ಪ್ರತಿ ಟನ್ ಕಬ್ಬಿಗೆ 2,950 ರೂಪಾಯಿ ನಿಗದಿ ಮಾಡಲಾಗಿತ್ತು. ರೈತರ ಸಮ್ಮುಖದಲ್ಲಿ ಪ್ರತಿ ಟನ್ ಕಬ್ಬಿಗೆ ಜಿಲ್ಲಾಡಳಿತ ಹಾಗೂ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಸೇರಿಕೊಂಡು 2,950 ಬೆಲೆ ನಿಗದಿ ಮಾಡಿದ್ರು. ಆದ್ರೆ ಈಗ ಅದು ಕೂಡ ರೈತರಿಗೆ ಸಿಗ್ತಾ ಇಲ್ವಂತೆ. ಸಕ್ಕರೆ ಕಾರ್ಖಾನೆಗಳು ಕಳೆದ 3 ತಿಂಗಳಿನಿಂದ ಕಬ್ಬು ನುರಿಸುತ್ತಿದ್ದು, ಬಾಲ್ಕಿ ಗೌರಿ ಸಕ್ಕರೆ ಕಾರ್ಖಾನೆಯವರು ಪ್ರತಿ ಟನ್ ಕಬ್ಬಿಗೆ 2,900 ಹಾಕಿದ್ದಾರೆ. ಉಳಿದ ಸಕ್ಕರೆ ಕಾರ್ಖಾನೆಗಳು ಟನ್ಗೆ ಬರೀ 2,800 ರೂಪಾಯಿ ಹಾಕುವ ಮೂಲಕ ನಿಯಮಗಳನ್ನು ಗಾಳಿಗೆ ತೂರಿವೆ ಎನ್ನುತ್ತಿದ್ದಾರೆ ರೈತರು. ಎಂಟು ದಿವಸ ಒಳಗಾಗಿ ಅಂದ್ರೆ ಈ ಜನವರಿ ಮುಗಿಯೋದ್ರ ಒಳಗಾಗಿ 2,900 ರೂಪಾಯಿ ಒಂದು ವೇಳೆ ಕಾರ್ಖಾನೆಗಳು ಉಳಿದ ಕಾರ್ಖಾನೆಗಳು ಹಾಕದೇ ಇದ್ದಾಗ ಜಿಲ್ಲೆಯಾದ್ಯಂತ ನಮ್ಮ ಎಲ್ಲಾ ಜಿಲ್ಲಾ 600 ಹಳ್ಳಿಗಳಿವೆ. ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಲ್ಲಾ ಹಳ್ಳಿಯಿಂದ ಟ್ರ್ಯಾಕ್ಟರ್ ಸಹಿತ ದನಕರುಗಳ ಸಹಿತ ಜಿಲ್ಲಾಧಿಕಾರಿ ಕಚೇರಿ ಉಸ್ತುವಾರಿ ಸಚಿವರ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ಮಾಡಬೇಕಂತ ಮಾಡುವಂತ ನಿರ್ಧಾರವನ್ನು ನಾವು ರೈತರು ಕುಂತು ತೆಗೆದುಕೊಳ್ತೀವಿ. ಬೀದರ್ನಲ್ಲಿ ಪ್ರತಿ ಟನ್ ಕಬ್ಬಿಗೆ 2,950 ರೂಪಾಯಿ ಬರೀ ಘೋಷಣೆಗೆ ಸೀಮಿತವಾಯ್ತಾ? ಜಿಲ್ಲಾಡಳಿತ ಬೆಲೆ ನಿಗದಿ ಮಾಡಿದ್ರೂ ಬೀದರ್ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳು ಮಾತ್ರ ರೈತರಿಗೆ 2,800 ರೂಪಾಯಿ ನೀಡುತ್ತಾ ಇರುವುದು ರೈತರ ಕಣ್ಣು ಕೆಂಪಾಗಿಸಿದೆ. ಹೇಳಿದ್ರೆ ಬಿ ಅವ್ರಿಗೆ ಅದು ಮಾತೇ ಇದು ಮಾಡಲ್ಲ ಅದ್ರ ಕಡೆ. ಅವ್ರ ಫ್ಯಾಕ್ಟ್ರಿಗೆ ಹೋದ್ರೆ ಎಷ್ಟು ಹಾಕ್ಲತ್ತಾರ? 2,020 ಹಾಕ್ಲತ್ತಾರ. ರೈತರಿಗೆ ಅನ್ಯಾಯ ಮಾಡುತ್ತಿರುವಂತಹ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಕೆಲಸ ಆಗಬೇಕಾಗಿದೆ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಬೆಲೆ ನಿಗದಿಗೆ ಒತ್ತಾಯಿಸಿ ರೈತರು ಬೃಹತ್ ಹೋರಾಟವನ್ನ ಮಾಡಿದ್ರು. ಹೀಗಾಗಿ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಕಬ್ಬು ಬೆಲೆ ನಿಗದಿ ಮಾಡಿತ್ತು. ಬೀದರ್ನಲ್ಲೂ ಕೂಡ ಪ್ರತಿ ಟನ್ ಕಬ್ಬಿಗೆ 2,950 ರೂಪಾಯಿ ನಿಗದಿ ಮಾಡಲಾಗಿದೆ. ಸಕ್ಕರೆ ಕಾರ್ಖಾನೆಗಳು ನುಡಿದಂತೆ ನಡೆಯದಿದ್ರೆ ಫೆಬ್ರವರಿ ಮೊದಲನೇ ವಾರದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಬ್ಬು ಬೆಳೆಗಾರರ ಗೋಳು ಕೇಳೋರ್ಯಾರು? ಬೆಂಬಲ ಬೆಲೆ ಸಿಗದೆ ಅನ್ನದಾತರ ಪರದಾಟ. ಕಬ್ಬು ಬೆಳೆಗಾರರು ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಬೆಲೆಗೆ ಆಗ್ರಹಿಸಿ ಹೋರಾಟದ ಹಾದಿ ಹಿಡಿದಿದ್ದರು. ರೈತರ ಹೋರಾಟ ಕೆಲವು ಕಡೆ ವಿಕೋಪಕ್ಕೆ ತಿರುಗಿತ್ತು. ಇನ್ನೇನು ಪರಿಸ್ಥಿತಿ ಕೈಮೀರಿ ಹೋಯಿತು ಅನ್ನುವಷ್ಟರಲ್ಲೇ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಬೆಲೆ ನಿಗದಿ ಮಾಡಿತ್ತು. ಗಡಿ ಜಿಲ್ಲೆ ಬೀದರ್ನಲ್ಲೂ ಕೂಡ ಪ್ರತಿ ಟನ್ ಕಬ್ಬಿಗೆ 2,950 ರೂಪಾಯಿ ನಿಗದಿ ಮಾಡಲಾಗಿತ್ತು. ರೈತರ ಸಮ್ಮುಖದಲ್ಲಿ ಪ್ರತಿ ಟನ್ ಕಬ್ಬಿಗೆ ಜಿಲ್ಲಾಡಳಿತ ಹಾಗೂ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಸೇರಿಕೊಂಡು 2,950 ಬೆಲೆ ನಿಗದಿ ಮಾಡಿದ್ರು. ಆದ್ರೆ ಈಗ ಅದು ಕೂಡ ರೈತರಿಗೆ ಸಿಗ್ತಾ ಇಲ್ವಂತೆ. ಸಕ್ಕರೆ ಕಾರ್ಖಾನೆಗಳು ಕಳೆದ 3 ತಿಂಗಳಿನಿಂದ ಕಬ್ಬು ನುರಿಸುತ್ತಿದ್ದು, ಬಾಲ್ಕಿ ಗೌರಿ ಸಕ್ಕರೆ ಕಾರ್ಖಾನೆಯವರು ಪ್ರತಿ ಟನ್ ಕಬ್ಬಿಗೆ 2,900 ಹಾಕಿದ್ದಾರೆ. ಉಳಿದ ಸಕ್ಕರೆ ಕಾರ್ಖಾನೆಗಳು ಟನ್ಗೆ ಬರೀ 2,800 ರೂಪಾಯಿ ಹಾಕುವ ಮೂಲಕ ನಿಯಮಗಳನ್ನು ಗಾಳಿಗೆ ತೂರಿವೆ ಎನ್ನುತ್ತಿದ್ದಾರೆ ರೈತರು.
8 ದಿವಸ ಒಳಗಾಗಿ ಅಂದ್ರೆ ಈ ಜನವರಿ ಮುಗಿಯೋದ್ರ ಒಳಗಾಗಿ 2,900 ರೂಪಾಯಿ ಒಂದು ವೇಳೆ ಕಾರ್ಖಾನೆದವರು ಉಳಿದ ಕಾರ್ಖಾನೆಗಳು ಹಾಕದೇ ಇದ್ದಾಗ ಜಿಲ್ಲೆಯಾದ್ಯಂತ ನಮ್ಮ ಎಲ್ಲಾ ಜಿಲ್ಲಾ 600 ಹಳ್ಳಿಗಳಿವೆ ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ. ಎಲ್ಲಾ ಹಳ್ಳಿಯಿಂದ ಟ್ರ್ಯಾಕ್ಟರ್ ಸಹಿತ ದನಕರುಗಳ ಸಹಿತ ಜಿಲ್ಲಾಧಿಕಾರಿ ಕಚೇರಿ ಉಸ್ತುವಾರಿ ಸಚಿವರ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ಮಾಡಬೇಕಂತ ಮಾಡುವಂತ ನಿರ್ಧಾರವನ್ನು ನಾವು ರೈತರು ಕುಂತು ತೆಗೆದುಕೊಳ್ತೀವಿ. ಬೀದರ್ನಲ್ಲಿ ಪ್ರತಿ ಟನ್ ಕಬ್ಬಿಗೆ 2,950 ರೂಪಾಯಿ ಬರೀ ಘೋಷಣೆಗೆ ಸೀಮಿತವಾಯ್ತಾ? ಜಿಲ್ಲಾಡಳಿತ ಬೆಲೆ ನಿಗದಿ ಮಾಡಿದ್ರೂ ಬೀದರ್ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳು ಮಾತ್ರ ರೈತರಿಗೆ 2,800 ರೂಪಾಯಿ ನೀಡುತ್ತಾ ಇರುವುದು ರೈತರ ಕಣ್ಣು ಕೆಂಪಾಗಿಸಿದೆ. ಹೇಳಿದ್ರೆ ಬಿ ಅವ್ರಿಗೆ ಅದು ಮಾತೇ ಇದು ಮಾಡಲ್ಲ ನೋಡ್ರಿ. ಅದ್ರ ಕಡೆ ಅವ್ರ ಫ್ಯಾಕ್ಟ್ರಿಗೆ ಹೋದ್ರೆ ಎಷ್ಟು ಹಾಕ್ಲತ್ತಾರ? 2,800 ಹಾಕ್ಲತ್ತಾರ. ರೈತರಿಗೆ ಅನ್ಯಾಯ ಮಾಡುತ್ತಿರುವಂತಹ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಕೆಲಸ ಆಗಬೇಕಾಗಿದೆ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಬೆಲೆ ನಿಗದಿಗೆ ಒತ್ತಾಯಿಸಿ ರೈತರು ಬೃಹತ್ ಹೋರಾಟವನ್ನ ಮಾಡಿದ್ರು. ಹೀಗಾಗಿ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಕಬ್ಬು ಬೆಲೆ ನಿಗದಿ ಮಾಡಿತ್ತು. ಬೀದರ್ನಲ್ಲೂ ಕೂಡ ಪ್ರತಿ ಟನ್ ಕಬ್ಬಿಗೆ 2,950 ರೂಪಾಯಿ ನಿಗದಿ ಮಾಡಲಾಗಿದೆ. ಸಕ್ಕರೆ ಕಾರ್ಖಾನೆಗಳು ನುಡಿದಂತೆ ನಡೆಯದಿದ್ರೆ ಫೆಬ್ರವರಿ ಮೊದಲನೇ ವಾರದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಬ್ಬು ಬೆಳೆಗಾರರ ಗೋಳು ಕೇಳೋರ್ಯಾರು? ಬೆಂಬಲ ಬೆಲೆ ಸಿಗದೆ ಅನ್ನದಾತರ ಪರದಾಟ. ಕಬ್ಬು ಬೆಳೆಗಾರರು ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಬೆಲೆಗೆ ಆಗ್ರಹಿಸಿ ಹೋರಾಟದ ಹಾದಿ ಹಿಡಿದಿದ್ದರು. ರೈತರ ಹೋರಾಟ ಕೆಲವು ಕಡೆ ವಿಕೋಪಕ್ಕೆ ತಿರುಗಿತ್ತು. ಇನ್ನೇನು ಪರಿಸ್ಥಿತಿ ಕೈಮೀರಿ ಹೋಯಿತು ಅನ್ನುವಷ್ಟರಲ್ಲೇ ಸರ್ಕಾರ ಮಧ್ಯಪ್ರವೇಶ ಮಾಡಿ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಬೆಲೆ ನಿಗದಿ ಮಾಡಿತ್ತು. ಗಡಿ ಜಿಲ್ಲೆ ಬೀದರ್ನಲ್ಲೂ ಕೂಡ ಪ್ರತಿ ಟನ್ ಕಬ್ಬಿಗೆ 2,950 ರೂಪಾಯಿ ನಿಗದಿ ಮಾಡಲಾಗಿತ್ತು. ರೈತರ ಸಮ್ಮುಖದಲ್ಲಿ ಪ್ರತಿ ಟನ್ ಕಬ್ಬಿಗೆ ಜಿಲ್ಲಾಡಳಿತ ಹಾಗೂ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಸೇರಿಕೊಂಡು 2,950 ಬೆಲೆ ನಿಗದಿ ಮಾಡಿದ್ರು. ಆದ್ರೆ ಈಗ ಅದು ಕೂಡ ರೈತರಿಗೆ ಸಿಗ್ತಾ ಇಲ್ವಂತೆ. ಸಕ್ಕರೆ ಕಾರ್ಖಾನೆಗಳು ಕಳೆದ 3 ತಿಂಗಳಿನಿಂದ ಕಬ್ಬು ನುರಿಸುತ್ತಿದ್ದು, ಬಾಲ್ಕಿ ಗೌರಿ ಸಕ್ಕರೆ ಕಾರ್ಖಾನೆಯವರು ಪ್ರತಿ ಟನ್ ಕಬ್ಬಿಗೆ 2,900 ಹಾಕಿದ್ದಾರೆ. ಉಳಿದ ಸಕ್ಕರೆ ಕಾರ್ಖಾನೆಗಳು ಟನ್ಗೆ ಬರೀ 2,800 ರೂಪಾಯಿ ಹಾಕುವ ಮೂಲಕ ನಿಯಮಗಳನ್ನು ಗಾಳಿಗೆ ತೂರಿವೆ ಎನ್ನುತ್ತಿದ್ದಾರೆ ರೈತರು.